ಯಾರ್ಯಾರು ಸಿಕ್ಕಾಪಟ್ಟೆ ಕುಡಿತಿದ್ದೀರಾ, ಎಣ್ಣೆ ಹೊಡಿತಿದ್ದೀರಾ, ಇಲ್ಲ ಸರಾಯಿ ಕುಡಿತಿದ್ದೀರಾ, ಡ್ರಿಂಕ್ಸ್ ಮಾಡ್ತಿದ್ದೀರಾ, ತಕ್ಷಣ ನಿಲ್ಸಕ್ ಹೋಗ್ಬೇಡಿ. ಏನ್ ಹೇಳಿ, ನಾನು ಡಾಕ್ಟರ್ ಹೇಳ್ತಿದ್ದೀನಿ, ತಕ್ಷಣ ನಿಲ್ಸಕ್ ಹೋಗ್ಬೇಡಿ. ಮೆಡಿಕಲ್ ಸೂಪರ್ವೈಷನ್ ನಲ್ಲೇ ನೀವು ಅದನ್ನ ನಿಲ್ಲಿಸ್ಬೇಕು. ಓಕೆ, ಯಾಕಪ್ಪ ಡಾಕ್ಟರ್ ಹಿಂಗ್ ಹೇಳ್ತಿದಾರೆ ಅಂತ ಹೇಳಿ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಇದು ಯಾರು ಈ ಕುಡಿಲಿಲ್ದಂಗೆ ನಿದ್ದೆನೆ ಬರಲ್ಲ ಅನ್ನಷ್ಟು ಕುಡಿತಿರ್ತಾರೆ, 8-10 ವರ್ಷದಿಂದ ಕುಡಿತಾ ಇರ್ತಾರೆ. ಅವರಿಗೆ ಸಡನ್ ಆಗಿ ಇಲ್ಲ ದುಡ್ಡು ಖಾಲಿ ಆಗಿ ಇಲ್ಲ ಮನೇಲಿ ಬೈದು ಕುಡಿಯೋದು ನಿಲ್ಲಿಸ್ತಾರಲ್ಲ, ಅವಾಗ ಅವ್ರಿಗೆ ಈ ಆಲ್ಕೋಹಾಲ್ ವಿಡ್ರಾವಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಏನಿದು ಆಲ್ಕೋಹಾಲ್ ವಿಡ್ರಾವಲ್ ಸಿಂಡ್ರೋಮ್ ಅಂತಂದ್ರೆ, ಯಾವಾಗ ನೀವು ತಕ್ಷಣ ಕುಡಿಯೋದು ನಿಲ್ಲಿಸ್ತೀರಾ ಅವಾಗ ನಿಮಗೆ ಬಾಡಿನಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ. ರೆಸ್ಟ್ಲೆಸ್ ಆಗ್ತೀರಾ, ಡಿಪ್ರೆಷನ್ ತರ ಆಗುತ್ತೆ, ಗಾಬರಿ ಆಗ್ತೀರಾ, ಸಮಾಧಾನ ಇರಲ್ಲ, ಹೊಟ್ಟೆ ಹಸಿಯಲ್ಲ, ವಾಂತಿ ಮಾಡ್ಕೊಂತಿರ್ತೀರಾ, ತಲೆನೋವು ಬರ್ತಾ ಇರುತ್ತೆ, ತಲೆ ಕೆಟ್ಟ ಹೋಗ್ತಿರುತ್ತೆ. ಮನೆಯವ್ರಿಗೆ ಈ ಮನುಷ್ಯನ ಮೈ ಮೇಲೆ ದೇವ್ರು ಬಂದ್ಬಿಟ್ಟಿದ್ಯಾ, ದೆವ್ವ ಬಂದ್ಬಿಟ್ಟಿದ್ಯಾ, ಹಂಗೆ ಕೈ ಕಾಲೆಲ್ಲ ನಡಗಿಸ್ತಾ ಇರ್ತಾರೆ. ಸಿಟ್ ಮಾಡ್ಕೊಳೋದು, ಮನೆಯವ್ರಿಗೆ ಹೊಡಿಯೋದು ಬಡಿಯೋದು ಈ ತರ ಮಾಡ್ತಿರ್ತಾರೆ. ಸೊ ಇದ್ರ ಅತಿ ಫುಲ್ ಫಿಟ್ಸ್ ಜಾಸ್ತಿ ಆದಾಗ ಫಿಟ್ಸ್ ಅಂತ ಆಗುತ್ತೆ. ಸೊ ಇದೇನಂತಂದ್ರೆ ದಿಸ್ ಈಸ್ ನೋನ್ ಆಸ್ ಡೆಲಿರಿಯಂ ಟ್ರೆಮೆನ್ಸ್ ಅಂತೀವಿ. ಅವ್ರಿಗೆ ಆಡಿಟರಿ ಹಾಲಿಸಿನೇಷನ್, ವಿಸಿಯಲ್ ಹ್ಯಾಲಿಸಿನೇಷನ್, ಅಂದ್ರೆ ಏನೇನೋ ಕೇಳಿಸ್ತಾ ಇರುತ್ತೆ, ಏನೇನೋ ಆಗ್ತಾ ಇರುತ್ತೆ, ಮೈ ಮೇಲೆಲ್ಲ ಏನೋ ಹರಿದಾಡ್ದಂಗೆ ಆಗ್ತಿರುತ್ತೆ. ಸೊ ಇದಕ್ಕೆ ಆಂಕ್ಸಿಯೋಲೈಟಿಕ್ಸ್ ಕೊಡ್ತೀವಿ, ಸೆಡೇಟಿವ್ಸ್ ಕೊಡ್ತೀವಿ, ಮಲ್ಗಕ್ ಮಾಡ್ತೀವಿ. ಸೊ ಇದನ್ನ ಡಾಕ್ಟರ್ಸ್ ಹತ್ರ